ನಮಸ್ಕಾರ ವೀಕ್ಷಕರೇ, ನಾನು ಆಯಸ್ ಗೋರ್ನಾಳ್. ಈಗ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಬಹಳಷ್ಟು ಅಪಾರ ಪ್ರಮಾಣದಲ್ಲಿ ಒಂದು ರಿಯಲ್ ಎಸ್ಟೇಟ್ ಗೆ ಬೇಡಿಕೆ ಇದೆ. ಯಾಕಂದ್ರೆ ನಮ್ಮ ಈ ಒಂದು ಬೆಂಗಳೂರಲ್ಲಿ ಹೇಳ್ಬೇಕಾದ್ರೆ ಕೆಂಪೇಗೌಡ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿಂದ ನಮ್ಮ ಮೆಟ್ರೋ ಈ ಒಂದು ನೀಲಿ ಮಾರ್ಗ ಇದೆಯಲ್ಲ, ಅದರ ಒಂದು ವೇಗದ ಮಾರ್ಗದರ್ಶನವನ್ನು ಪಡ್ಕೊಳ್ತಿದೆ. ಯಾಕಂದ್ರೆ ನೀವು ಒಮ್ಮೆ ಗಮನಿಸಬೇಕು, ನೀವು ನೋಡದೇನೆ ಯಾವ ಏರಿಯಾದಲ್ಲಿ ಹೇಗಿದೆ ಅಂತ ಗೊತ್ತಾಗೋದಿಲ್ಲ. ಈ ಒಂದು ಉತ್ತರ ಮತ್ತು ಪೂರ್ವ ಭಾಗದ ಕಡೆ ನೋಡಿ, ಬಹಳ ಅತಿ ಸುಂದರವಾಗಿ ಈ ಒಂದು ನಿಮ್ಮ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೊಸ ನಿರೀಕ್ಷೆಯನ್ನು ಕೂಡ ಮೂಡುತ್ತೆ ನಿಮಗೆ. ಯಾಕಂದ್ರೆ ದುಡ್ಡಿದ್ರೇನೆ ಬೆಂಗಳೂರು, ಇಲ್ಲಂದ್ರೆ ಇಲ್ಲ. ಈ ಒಂದು ಮಾರ್ಗದ ಕಡೆ ಹೋಗುವಂತ ಮೆಟ್ರೋ ರೈಲು, ಅದರ ಒಂದು ಅನುಷ್ಠಾನದ ಯೋಜನೆಗಳು ಮತ್ತು ಅಲ್ಲಿ ಆಗುವಂತ ಬೆಳವಣಿಗೆಗಳು ಬಹಳ ಅತಿ ವೇಗದ ಒಂದು ಅನುಷ್ಠಾನವನ್ನು ಕೂಡ ಆಗ್ತಿದೆ. ಅಲ್ಲಿನ ರಿಯಲ್ ಎಸ್ಟೇಟ್ ಹೂಡಿಕೆದಾರರು ಮತ್ತು ಅಲ್ಲಿನ ಆಸ್ತಿ ಮನೆಗಳನ್ನು ಖರೀದಿ ಮಾಡುವಂತವರಿಗೆ ಒಂದು ಬಹಳ ಆಸಕ್ತಿಯನ್ನು ತೋರುತ್ತೆ ನಿಮಗೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ KR ಪುರಂ ನಿಂದ ಕೆಂಪೇಗೌಡ ಏರ್ಪೋರ್ಟ್ ವರೆಗೂ ಕೂಡ ಭಾರಿ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಿದೆ. ಯಾಕಂದ್ರೆ ಈ ಒಂದು ನಮ್ಮ ಮೆಟ್ರೋ ನೀಲಿ ಮಾರ್ಗ ಸಂಪೂರ್ಣವಾಗಿ ಪೂರ್ಣಗೊಂಡ ನಂತರ ಅಲ್ಲಿನ IT ಕಾರಿಡಾರ್ಗಳು, ಆನಂತರ ಅಲ್ಲಿನ ಪ್ರಮುಖವಾದಂತಹ ವಾಣಿಜ್ಯ ಕೇಂದ್ರಗಳು ಕೂಡ ಈ ಒಂದು ಏರ್ಪೋರ್ಟ್ ಮತ್ತು ನಮ್ಮ ಮೆಟ್ರೋದ ಒಂದೇ ಜಾಲದಲ್ಲಿ ಇದರ ಒಂದು ಸಂಪರ್ಕ ಬಹಳ ಅತಿ ವೇಗದಲ್ಲಿ ಆಗ್ತಿದೆ. ಯಾಕಂದ್ರೆ ನೋಡಿ ನೀವೇ, ನಮ್ಮ ಈ ಒಂದು ಬೆಂಗಳೂರಿನ ದೈನಂದಿನ ಪ್ರಯಾಣದಲ್ಲಿ ತಮ್ಮ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುವಂತ ಒಂದು ಉದ್ದೇಶದಿಂದ ಈ ಒಂದು ಮಾರ್ಗದ ವ್ಯಾಪ್ತಿಯಲ್ಲಿ ವಸತಿಗಳು, ಆನಂತರ ಅಪಾರ್ಟ್ಮೆಂಟ್ಗಳು, ವಿಲ್ಲಾ ಕಚೇರಿಗಳು, ಹಾಗೇನೆ ಮಿಶ್ರ ಬಳಕೆ ಯೋಜನೆಗಳಿಗೂ ಕೂಡ ಇದರ ಒಂದು ಬೇಡಿಕೆ ತುಂಬಾ ಹೆಚ್ಚಾಗ್ತಾ ಹೋಗ್ತಿದೆ. ಯಾಕಂದ್ರೆ ದಿನನಿತ್ಯ ಕಡಿಮೆ ಅಂತ ಆಗೋದಿಲ್ಲ. ನಮ್ಮ ಈ ಒಂದು ರಿಯಲ್ ಎಸ್ಟೇಟ್ ವಲಯದ ಪ್ರಕಾರ ನಮ್ಮಲ್ಲಿರುವಂತಹ ಈ ಒಂದು ನಮ್ಮ ಮೆಟ್ರೋ ಸೇರಿ ಬೃಹತ್ ಪ್ರಮಾಣದ ಮೂಲಸೌಕರ್ಯ ಯೋಜನೆಗಳು, ಆನಂತರ ಅಲ್ಲಿನ ಬೆಳವಣಿಗೆಗಳು ಪೂರ್ಣಗೊಳ್ತಾ ಇದ್ದಾವೆ. ಯಾಕಂದ್ರೆ ಹೂಡಿಕೆ ಮಾಡುವಂತವರಿಗೆ ಅವರ ತಮ್ಮ ಒಂದು ದೀರ್ಘಾವಧಿಯ ಜೀವನದಲ್ಲಿ ಉತ್ತಮವಾದಂತಹ ಒಂದು ಮೌಲ್ಯವರ್ಧನೆಯನ್ನು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಕಡಿಮೆ ಅಂತ ಆಗೋದಿಲ್ಲ. ನೀವೆಲ್ಲಾ ಜನ ಮುಂದುವರಿತಾ ಹೋಗ್ಬೇಕು. ನೀವು ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ಜಗತ್ತನ್ನೇ ಕೊಂಡುಕೊಳ್ಳಬಹುದು. ಇನ್ನೊಂದು ಹೇಳ್ತೀನಿ ನಿಮಗೆ, ನೀವು ಸ್ಥಿರ ಆಸ್ತಿ ಮೌಲ್ಯದ ವರ್ಧನೆಯನ್ನ ನೋಡಿ ತಮ್ಮ ಒಂದು ಸಾರಿಗೆ ಸೌಲಭ್ಯಗಳು, ಆನಂತರ ಉದ್ಯೋಗ ಕೇಂದ್ರಗಳು, ಹಾಗೇನೆ ಸಾಮಾಜಿಕವಾದಂತಹ ಮೂಲ ಸೌಕರ್ಯ, ಅದರೊಂದಿಗೆ ಒಂದೇ ಕಾರಿಡಾರ್ ನಲ್ಲಿ ಈ ಒಂದು ಅಭಿವೃದ್ಧಿ ಆಗುವಂತ ಪ್ರದೇಶಗಳು ತಮ್ಮ ಒಂದು ದೀರ್ಘಾವಧಿಯಲ್ಲಿ ಸ್ಥಿರ ಆಸ್ತಿ ಮೌಲ್ಯವನ್ನ ಈಗಿನ ಬೆಳವಣಿಗೆಯಲ್ಲಿ ಅಂತ ನೀವು ಕಾಯ್ದುಕೊಳ್ಬೇಕಾಗುತ್ತಾ. ಯಾಕಂದ್ರೆ ಈ ಒಂದು ನೀಲಿ ಮಾರ್ಗದ ಒಂದು ನಮ್ಮ ಮೆಟ್ರೋ ವ್ಯಾಪ್ತಿಯಲ್ಲಿ ಬೆಂಗಳೂರಿನಲ್ಲಿರುವಂತಹ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಮುಂದೆ ಆಗುವಂತಹ ಹಾಟ್ಸ್ಪಾಟ್ ನ ಲಕ್ಷಣಗಳನ್ನ ಕೂಡ ಆಗ್ತಾ ಇರ್ತವೆ ಅವರಲ್ಲಿ. ಯಾಕಂದ್ರೆ ನೋಡಿ ನೀವೇ, ನಾಗವರ, KR ಪುರಂ, ಮಾದೇವಪುರ, ಕಾಡುಗೋಡಿ, ಆನಂತರ ಯಲಹಂಕ ಏರ್ಪೋರ್ಟ್ ನಲ್ಲಿ ಆಗುವಂತ ಮಾರ್ಗ, ಆ ಒಂದು ಸಂಪರ್ಕದ ವಲಯದಲ್ಲಿ ಮುಂದೆ ಆಗುವಂತ ಕೆಲವೊಂದಿಷ್ಟು ವರ್ಷಗಳಲ್ಲಿ ಈ ಒಂದು ಬೆಂಗಳೂರು ನಗರದಲ್ಲಿ ಆಗುವಂತ ಪ್ರಮುಖ ಕೇಂದ್ರಗಳಲ್ಲಿ ಬಹಳ ವ್ಯಾಪಕವಾಗಿ ತಮ್ಮ ಒಂದು ವಿಶ್ವಾಸವನ್ನ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ಈಗಾಗಲೇ ಈ ಒಂದು ಭಾಗದಲ್ಲಿ ಆಗುವಂತ IT ಕಂಪನಿಗಳು ಕೂಡ, ಆನಂತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ವಾಣಿಜ್ಯಮಯದಲ್ಲಿ ಇರುವಂತಹ ಸಂಕೀರ್ಣ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇರ್ತವೆ. ಆನಂತರ ಅಲ್ಲಿರುವಂತಹ ಮೆಟ್ರೋ ಸಂಪರ್ಕದಿಂದ ಉದ್ಯೋಗಸ್ಥರು ಕೂಡ, ಅಲ್ಲಿನ NRIಗಳು ಕೂಡ, ಬಾಡಿಗೆ ಆದಾಯದ ಮೇಲೆ ಗಮನ ಹರಿಸುವಂತ ಹೂಡಿಕೆದಾರರು ಕೂಡ, ಅವರಲ್ಲಿರುವಂತಹ ಆಸಕ್ತಿ ಮತ್ತಷ್ಟು ವೃದ್ಧಿಯಾಗುವಂತ ಸಾಧ್ಯತೆ ಇದೆ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ಮೊದಲ ಬಾರಿಗೆ ನನ್ನ ಒಂದು ಗೆಲುವಿನ ಮಗೂರು ಯೂಟ್ಯೂಬ್ ಚಾನೆಲ್ ಅನ್ನ ಯಾರಾದ್ರೂ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.